ಕಮಲನಗರ ತಾಲೂಕಿನ ಮುರ್ಗಿ ಗ್ರಾಮದಲ್ಲಿ ಶ್ರೀ ನಾಗಣ್ಣ ದೇವಾಲಯ 7ನೇ ವರ್ಷಾಚರಣೆ ನಿಮಿತ್ತ ಶ್ರೀ 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 ಶಂಭುಲಿಂಗ ಶಿವಾಚಾರ್ಯ ಹಾವಗಿ ಸ್ವಾಮಿ ಮಠ ಇವರಿಂದ ಪ್ರವಚನ ಕಾರ್ಯಕ್ರಮ ಹಾಗೂ ಖಂಡೋತ್ಸವ ಅದ್ದೂರಿಯಾಗಿ ಮುರ್ಗಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಉದ್ಯೋಗದಲ್ಲಿ ನಿವೃತ್ತಿ ಹೊಂದಿದ್ದವರು, ಸರ್ಕಾರಿ ನೌಕರರು, ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ, ಪತ್ರಕರ್ತರಾದ ಶರಣಪ್ಪ ಚಿಟ್ಮಿ, ರಾಚಯ್ಯ ಸ್ವಾಮಿ, ಅಂಬಾದಾಸ್ಗಳಿಗೆ ಮತ್ತು ಇಲ್ಲಿ ಹಿರಿಯರು ಕೂಡ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಹಾವಗಿ ಸ್ವಾಮಿ ಮಠ ದೊಣಂಗಾವ್, ಅಧ್ಯಕ್ಷತೆ ಮಾರುತಿರಾವ್ ಬಿರಾದಾರ್, ಅತಿಥಿಗಳು ಶ್ರೀ ಶಿವಣಕರ್ ಸರ್, ನಿವೃತ್ತ ಪ್ರಾಂಶುಪಾಲ ಶ್ರೀ ಶಿವಾಜಿ ಆರ್ಎಸ್, ಪ್ರಾಂಶುಪಾಲರು ಶಾಂತಿವರ್ಧಕ ಪದವಿ ಪೂರ್ವ ಕಾಲೇಜು ಕಮಲನಗರ, ಸ್ವಾಗತ ಭಾಷಣ ಶ್ರೀ ಬಾಬುರಾವ್ ಬಾರೋಳಿ, ನಿವೃತ್ತ ಪ್ರಾಧ್ಯಾಪಕರು ಅಮರೇಶ್ವರ ಪದವಿ ಕಾಲೇಜು ಔರದ್, ನಿರೂಪಣೆ ಶ್ರೀ ಸುನಿಲಾ ಬಾರೋಳಿ, ವಂದನಾರ್ಪಣೆ ಸಂತೋಷ್ ಬಾರೋಳಿ, ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ವಿವೇಕಾ ಬಾರೋಳಿ, ವೀರೇಶ್ ಬಾರೋಳಿ, ರವಿಕಾಂತ್ ಬಾರೋಳಿ, ಉಮಾಕಾಂತ್ ಬಾರೋಳಿ, ಅಶೋಕ್ ಶೆಂಬಳ್ಳಿ, ಅನಿಲ್ ಮೇತ್ರಿ, ಗ್ರಾಮದ ಸಾವಿರಾರು ಜನರು ಉಪಸ್ಥಿತರಿದ್ದರು. ರಾಚಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಕಮಲನಗರ್. ಪ್ರವಚನ ಜೊತೆಗೆ ಇಲ್ಲಿ ವಿಶೇಷವಾಗಿ ನಮ್ಮ ಊರ್ಲಿಂದ ಯಾರು ರಿಟೈರ್ಡ್ ಆಗ್ಯಾರ ಅಂಥವರಿಗೆಲ್ಲ ಇಲ್ಲಿ ಸನ್ಮಾನ, ಕೆಲವೊಂದು ಸಾಧನೆ ಮಾಡಿದಂಥ ಸಾಧಕರಿಗೆ ಸನ್ಮಾನ, ಜೊತೆಗೆ ಇಲ್ಲಿ ಇರುವಂಥ ಹಿರಿಯರಿಗೂ ಕೂಡ ನಾವು ಆಹ್ವಾನಿಸಿ ಸನ್ಮಾನ ಮಾಡೀವಿ. ಜೊತೆಗೆ ಅನ್ನದಾನ, ವಿಶೇಷವಾಗಿ ಎಲ್ಲ ದಾನಗಳಲ್ಲಿ ಅನ್ನದಾನ ಭಾಳ ಪ್ರಾಧಾನ್ಯವಾದದ್ದು. ಮತ್ತು ಎಲ್ಲರಿಗೂ, ಇಡೀ ಊರಿಗೆ ಎಲ್ಲರಿಗೂ ನಾವು ಇಂದು ಒಂದು ಪ್ರಸಾದ ವ್ಯವಸ್ಥೆಯಲ್ಲಿ ನಾವು ಎಲ್ಲವನ್ನು ಊಟವನ್ನು ಎಲ್ಲರಿಗೂ ಬಡಿಸಿ ಮತ್ತು ಊರವರ ಸಹಕಾರ ಅದಕ್ಕೆ ಎಲ್ಲರದು ಇತ್ತು ಎಂಬುದನ್ನು ನಾನು ಈ ಮೂಲಕ ಬೇಡಿಕೆ ಇಚ್ಛಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಸರಿ, ಎಷ್ಟು ವರ್ಷ ಆಯ್ತು ಈ ರೀತಿ ಮಾಡತ್ತು? 7 ವರ್ಷ. 7 ವರ್ಷ ಆಯಿತು. ಸತತವಾಗಿ ಪ್ರತಿ ವರ್ಷ ನಾವು ಅನ್ನದಾನವನ್ನು ಇಟ್ಕೊಳ್ತಾ ಇದ್ದೀವಿ. ಈ ಮಂದಿರವನ್ನು ನಾವೇ ಕಟ್ಟಿವಿ, ನಮ್ಮ ಪೂರ್ವಜರ ಒಂದು ಇಚ್ಛೆಯಂತೆ. ಸರ್, ನಿಮ್ದು ಯಾವರು? ಹಿರಿಯರ. ಯಾವರು? ಮುರ್ಕಿ. ತಾವೇನಿದ್ರಿ? ಮುರ್ಕಿ. ನಾನು ನಿವೃತ್ತ ಪ್ರಾಧ್ಯಾಪಕ, ಇದೇ ಗ್ರಾಮದವನು. ಈಗ ಔರಾದ್ನಲ್ಲಿ ನೆಲೆ ಊರಿದ್ದೇನೆ. ಬಹುಶಃ ನಮ್ಮ ವ್ಯಕ್ತಿ ಅಂದರೆ ವ್ಯಕ್ತಿಯ ಜೀವನದಲ್ಲಿ 3 ಋಣಗಳನ್ನು ನಾವು ತೀರಿಸಬೇಕು. ಒಂದು ತಂದೆ ತಾಯಿಗಳ ಋಣ, ಮತ್ತು ಎರಡನೇದಾಗಿ ನಮ್ಮ ವಿದ್ಯಾದಾನವನ್ನು ಮಾಡಿದ ಗುರುಗಳ ಋಣ, ಮೂರನೇದು ನಮ್ಮ ಸಮುದಾಯದ ಋಣ. ನಾವು ಯಾವ ಸಮುದಾಯದಲ್ಲಿ ಹುಟ್ಟಿ ಬೆಳೆದೀವಿ ಆ ಸಮುದಾಯಕ್ಕೆ ನಾವು ಏನಾದರೂ ಒಂದು ನಮ್ಮ ಅಲ್ಪ ಸೇವೆಯನ್ನು ಸಲ್ಲಿಸಬೇಕು. ಆ ನಿಟ್ಟಿನಲ್ಲಿ ನಾನು ನಮ್ಮ ಊರಿನಲ್ಲಿ ಮುರ್ಕಿ ಗ್ರಾಮದಲ್ಲಿ ಶ್ರೀ ನಾಗಣ್ಣ ದೇವಾಲಯ ವತಿಯಿಂದ ಖಂಡೋತ್ಸವ ಹಾಗೂ 7ನೇ ವರ್ಷಾಚರಣೆ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯ ಹಾಗೂ ವಿಜೃಂಭಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂತಹ ಬಾಬುರಾವ್ ಬಾರೋಳಿ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸಲೇಬೇಕಾಗುತ್ತೆ. ಯಾಕಂದರೆ ಅವ್ರದ್ದು ಕೆಲಸ ಹೆಂಗಂತಂದರೆ ಭಗವದ್ಗೀತೆ ಶ್ಲೋಕದಂತೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ್ ಮಾ ಕರ್ಮ ಫಲ ಹೇತುರ್ಭುಮಾತೆ ಸಂಗೋಶ್ವ ಕರ್ಮಣಿ ಎಂಬ ಮಾತಿನಂತೆ ಅವರು ತಮ್ಮ ಕರ್ಮವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಹಾಗೂ ಬಾರೋಳಿ ಪರಿವಾರದ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹೆಸರು? ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.